ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಬೆಂಗಳೂರಿಂದ ಹಿರಿಯೂರಿಗೆ ಹೋಗಬೇಕಾದ್ರೆ ಕಾಮನ್ ಬಿಲ್ ಕಾಣಿಸ್ತು, ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಎರಡು ಕಡೆನೂ ಮೂಡಿತ್ತು, ಆದರೆ ಒಂದು ಮಾತ್ರ ನಾನು ತೆಗಿಯೋಕ್ಕೆ ಸಾಧ್ಯ ಆಯಿತು, ಕಾರ ಹೋಗ್ತಾ ಇತ್ತಲ್ಲ. ಹಾಗಾಗಿ ನಾವು ನಾಳೆ ಟ್ರಿಪ್ ಹೋಗ್ತಾ ಇದ್ವಿ. ಇವತ್ತು ಸಾಟರ್ಡೆ ಈವ್ನಿಂಗ್ ನಾವು ಬೆಂಗಳೂರಿಂದ ಹಿರಿಯೂರಿಗೆ ಹೋಗ್ತಾ ಇರೋದು. ಇದು ನೆಕ್ಸ್ಟ್ ಡೇ ನಾವು ಬೆಳಗ್ಗೆ 8 ಗಂಟೆಗೆ ಬಿಟ್ವಿ. ಹಿರಿಯೂರ ಹತ್ರ ಇರುವಂಥ ಮಾರಿಕಣಿವೆ ಡ್ಯಾಮ್ಗೆ ಹೋಗಬೇಕು ಅಂತ ಹೊರಟಿದ್ದೀವಿ. ಆಲ್ರೆಡಿ ನಾನು ಮಾರಿಕಣಿವೆ ಡ್ಯಾಮಿಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅದನ್ನು ಒಂದ್ಸರಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬನ್ನಿ ಇವಾಗ ಮಾರಿಕಣಿವೆಗೆ ಹೋಗೋಣ. ಮಾರಿಕಣಿವೆಗೆ ಹೋಗೋದಕ್ಕೆ ಮೇನ್ ರೀಸನ್ ಏನಂದರೆ ಮಾರಿಕಣಿವೆ ಡ್ಯಾಮ್ ತುಂಬಿಬಿಟ್ಟು ಇವಾಗ ಕೋಡಿ ಬಿದ್ದಿದೆ. ಹಾಗಾಗಿ ಅದನ್ನು ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ನೀವು ನಮ್ಮ ಜೊತೆಗೆ ಬನ್ನಿ. ಹಾಗೆ ಇಲ್ಲೊಂದು ಟ್ರಿಪ್ ವ್ಲಾಗ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಈ ಸರಿ ತುಂಬ ಮಳೆ ಬಂದಿರೋದ್ರಿಂದ ಅಲ್ಲಲ್ಲಿ ನೀರು ನಿಂತಿದೆ ನೋಡಿ, ಕೆರೆ ಕಟ್ಟೆಗಳೆಲ್ಲ ತುಂಬಿಬಿಟ್ಟಿದೆ. ನಾವೀಗ ಮಾರಿಕಣಿವೆ ಡ್ಯಾಮ್ ಹಿನ್ನೀರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಹಾರಿಕಣಿವೆ ಹತ್ರ. ಹಾರಿಕಣಿವೆ ರಂಗಪ್ಪನ ದೇವಸ್ಥಾನದ ಹತ್ರ ನಮಗೆ ಕೋಡಿ ಬಿದ್ದಿರೋದನ್ನು ನಾವು ನೋಡ್ಬೋದು. ಇವಾಗ ಹಾರಿಕಣಿವೆಗೆ ಹೋಗ್ತಾ ಇದ್ದೀವಿ. ಮಾರಿಕಣಿವೆ ಡ್ಯಾಮ್ನ ವಾಣಿ ವಿಲಾಸ ಸಾಗರ ಅಂತಲೂ ಕರೀತಾರೆ. ಹಾರಿಕಣಿವೆ ದೇವಸ್ಥಾನದ ಹತ್ರ ಹೋಗೋದಕ್ಕಿಂತ ಮುಂಚೆ ಈ ಕಡೆ ನೀರರಿ ಹತ್ರ ಬಂದಿದ್ದೀವಿ. ಇಲ್ಲೇನು ಗೊತ್ತಾ ನೋಡಿ, ರೋಡೇ ಕಿತ್ತೋಗ್ಬಿಟ್ಟಿದೆ, ಅಂಥ ಮಳೆ ಆಗಿಬಿಟ್ಟಿದೆ. ಇಲ್ಲೆಲ್ಲ ಬಸ್ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಇಲ್ಲಿ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ಅಡ್ಡ ಹಾಕಿದ್ದಾರೆ. ನಾವು ನೋಡಿ, ಇಲ್ಲಿ ರಸ್ತೆ ಇತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಆ ರೀತಿ ಕಿತ್ತೋಗ್ಬಿಟ್ಟಿದೆ. ಪೃಥ್ವಿ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ನಮ್ಮ ಸಾನ್ವಿ ಸ್ವಲ್ಪ ಹೆದರ್ಕೊಳ್ತಾ ಇದ್ದಾಳೆ, ಕುತ್ಕೊಳಕ್ಕೆ ಕೂಡ ಹೆದರ್ಕೊಳ್ತಾ ಇದ್ದಾಳೆ.
ಚೆನ್ನಾಗಿ ನೀರೆಲ್ಲ ಆಟಾಡಿದ್ದು ಸಾಕಾಯಿತು. ಈಗ ನಾವು ಕೊಬ್ಬಿನಲ್ಲಿ ಕುಡಿಬೇಕು ಅಂತ ಬಂದಿದ್ದೀವಿ. ಅಲ್ಲೇ ಎಲ್ಲ ಇಟ್ಕೊಂಡಿದ್ದಾರೆ ಟಿಫನ್ಸು, ಕೊಬ್ಬಿನ ಹಾಲು ಮತ್ತು ಇದು ಸ್ನ್ಯಾಕ್ಸು ಎಲ್ಲನೂ ಇತ್ತು ಬೆಳಗ್ಗೆನೆ. ನಾವು ಕೊಬ್ಬಿನಲ್ಲಿ ಕುಡಿದು ಇವಾಗ ಆರಿಕಣ್ವೆ ದೇವಸ್ಥಾನದ ಹತ್ರ ಹೋಗೋಣ. ಅಲ್ಲಿ ಕೋಡಿ ಬಿದ್ದಿರೋದನ್ನು ತೋರಿಸ್ತೀನಿ. ಅಂದರೆ ಆ ಕೋಡಿ ನೀರೇ ಈ ಕಡೆನೂ ಹರ್ಕೊಂಬರ್ತಾ ಇರೋದು. ನೋಡಿ ನೀರು ಎಷ್ಟು ಅಡಿ ಬಂದಿದೆ ಅಂತ. 4 ಅಡಿ ಬಂದಿತ್ತಂತೆ. ನಾವು ಆಲ್ರೆಡಿ 1 ವೀಕ್ ಲೇಟಾಗಿ ಬಂದಿದ್ದೀವಿ. ಈಗ 2.5 ಅಡಿಗೆ ಬಂದಿದೆ ನೀರು. ಅಲ್ಲಿ ಅದನ್ನು ತೋರಿಸಿದ್ನಲ್ವ ಈಗ ಮಾರ್ಕ್ ಮಾಡ್ಕಿರೋದು, ಅಲ್ಲಿವರೆಗೂ ಡ್ಯಾಮ್ ಇರೋದು. ಅಂದರೆ ನೋಡಿ ಆ ಡ್ಯಾಮ್ ತುಂಬಿಟ್ಟು ನೀರು ಆ ಕಡೆ ಹರಿತಾ ಇರೋದು. ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಾ ಇದೆ. ನಾವು ಬೆಳಗ್ಗೆ ಬಂದಾಗ ಇಲ್ಲ ಆಲ್ರೆಡಿ 9 ಗಂಟೆ ಆಗಿತ್ತು, 8:30ಗೆ ಬಿಟ್ಟಿದ್ದು. ಹಾಗೆ ಎಷ್ಟು ಇದೆ ನೋಡಿ ಕೋಡಿ ಜಾಗ. ಅಲ್ಲಿ ಆಗಲೇ ತೋರಿಸಿದ್ನಲ್ವ ಅದು ಹರಿತಾ ಇರೋವಂಥದ್ದು. ಇಲ್ಲಿ ಡ್ಯಾಮ್ ತುಂಬಿಟ್ಟು ಮುಂದಕ್ಕೆ ಹೋಗ್ತಿರೋದು. ನೋಡಿ 15 ದಿನದ ಕೆಳಗೆ 4 ಅಡಿ ನೀರಿತ್ತಂತೆ. ಈಗ 2.5 ಅಡಿಗೆ ಬಂದಿದೆ. ನಾವು 15 ದಿನ ಲೇಟಾಗಿ ಬಂದಿದ್ದೀವಿ ನೋಡೋದಕ್ಕೆ. ತುಂಬಾ ಚೆನ್ನಾಗಿದೆ.
ಪಕ್ಕದಲ್ಲೇ ದೇವಸ್ಥಾನ ಇದೆ, ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಇದೇ ನೋಡಿ ಹಾರಿಕಣಿವೆ ರಂಗನಾಥ ಸ್ವಾಮಿ ದೇವಸ್ಥಾನ. ಬನ್ನಿ ದರ್ಶನ ಪಡೆಯೋಣ. ಮಾರಿಕಣಿವೆ ಡ್ಯಾಮ್ ಹತ್ರ ಹೊರಡಬೇಕು. ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಮಾರಿಕಾಂಬ ದೇವಸ್ಥಾನ ಡ್ಯಾಮ್ ಹತ್ರ ಹೋಗ್ಬಿಟ್ಟು, ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ನೋಡಿಲ್ಲ ಅಂದರೆ ಚೆಕ್ ಮಾಡಿ ನೋಡಿ, ಐ ಕಾರ್ಡ್ನ ಚೆಕ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಈಗ ಮಾರಿಕಣಿವೆ ಡ್ಯಾಮ್ ಹತ್ರ ಹೋಗೋಣ ಬನ್ನಿ. मारिकांबा देवी ಪರ ಚೊಕ್ಕು ಜಾತಕದ ಡ್ಯಾಮ್ ತುಂಬಿರೋದಕ್ಕೆ ಮೇಲಕ್ಕೆ ಎಂಟ್ರಿನೇ ಇಲ್ಲ, ಇಲ್ಲೇ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೀವಿ. ಚಾನಲ್ಗೂ ನೀರು ಬಿಟ್ಟಿದ್ದಾರೆ.
ಟಿಫನ್ ಬೇರೆ ತಿಂದಿಲ್ಲ. ಇವಾಗ ಟಿಫನ್ ತಿಂದ್ಬಿಟ್ಟು ಇನ್ನು ಊರಿಗೆ ಹೊರಡಬೇಕು. ಆ ಕಡೆಯಿಂದ ಬೇಕಾದ್ರೆ ಸ್ಟೆಪ್ಸ್ ಹತ್ತಿ ಹೋಗ್ಬೋದು, ಆದರೂ ಡ್ಯಾಮ್ ಮೇಲೆ ಬಿಡಲ್ಲ. ಆ ಕಡೆ ಸೈಡಲ್ಲಿ ನಿಂತ್ಕೊಂಡು ನೋಡ್ಬೋದು. ಡ್ಯಾಮ್ ತುಂಬಿರೋದ್ರಿಂದ ಮೇಲಕ್ಕೆ ಬಿಡ್ತಾ ಇಲ್ಲ, ಹಾಗಾಗಿ ಇಲ್ಲೇ ನೋಡಿಕೊಂಡು ಮತ್ತೆ ವಾಪಸ್ಸೇ ಬರ್ತಾ ಇದ್ದೀವಿ. ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹಸುವಾಗ್ಬಿಟ್ಟಿದೆ. ಆಗಲೇ ಟೈಮು 11 ಗಂಟೆ ಆಗಿದೆ. ಇನ್ನು ತಿಂಡಿ ತಿಂದ್ಬಿಟ್ಟು ನಾವು ಹಿರಿಯೂರಿಗೆ ಹೋಗಬೇಕು. ಹಿರಿಯೂರಿಂದ ಹಾಗೆ ಬೆಂಗಳೂರಿಗೂ ಹೋಗ್ಬೇಕು ಇವತ್ತೇ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.